ಜೈ ಜವಾನ್ ಜೈ ಕಿಸಾನ್ ರಾಷ್ಟ್ರದ ಮೂಲಮಂತ್ರವಾಗಿದೆ ಎಂದು ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕ ಬಸರ್ಗಿ ಹೇಳಿದರು. ಸೈನಿಕರು ಗಡಿಯಲ್ಲಿ ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ, ಪ್ರಾಣ ಲೆಕ್ಕಿಸದೆ ದೇಶ ಸೇವೆ ಮಾಡುತ್ತಾರೆ. ಇದರಿಂದ ದೇಶದೊಳಗಡೆ ನಾವು ಸುರಕ್ಷಿತವಾಗಿದ್ದೇವೆ. ಅವರ ತ್ಯಾಗ, ಬಲಿದಾನ, ಸೇವಾ ಮನೋಭಾವನೆಗೆ ಪ್ರತಿಯೊಬ್ಬ ದೇಶದ ಪ್ರಜೆ ಗೌರವ ನೀಡಬೇಕು. ನಮ್ಮ ಇಲಾಖೆ ದೇಶ ಕಾಯುವ ಯೋಧರ ಕುಟುಂಬಗಳಿಗೆ ಸದಾ ಶ್ರೀರಕ್ಷೆಯಾಗಿರುತ್ತೆ ಎಂದು ಬೆಳಗಾವಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಿ.ಆರ್. ಬಸರ್ಗಿ ಭರವಸೆ ನೀಡಿದರು. ಅವರು ರಾಯಬಾಗ್ ಪಟ್ಟಣದ ತಾಲೂಕಾ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ತಮ್ಮ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸ್ವೀಕರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದೇಶ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಮಾಜಿ ಸೈನಿಕರಿಗೆ ಸತ್ಕರಿಸಿ ಗೌರವಿಸಿದರು. ನಂತರ ಹಾಲಿ ಹಾಗೂ ಮಾಜಿ ಸೈನಿಕರ ಕುಂದುಕೊರತೆಗಳ ಕುರಿತು ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅಥಣಿ ಪೊಲೀಸ್ ಉಪ ಅಧೀಕ್ಷಕ ಪ್ರಶಾಂತ್ ಮುನ್ನೋಳಿ, ರಾಯಬಾಗ್ ತಾಲೂಕಾ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಂಜುನಾಥ್ ಕಮಲಾಕ್ಷಿ, ಉಪಾಧ್ಯಕ್ಷ ಮಹದೇವ್ ಹೂಗಾರ್, ಆನಂದ್ ಮೋಳೆ, ತಮ್ಮಾನಿ ಸರಿಕರ್, ಕೃಷ್ಣ ಮಾನೆ, ಋಷಭ್ ಮಗ್ದುಮ್, ಸಂತೋಷ್ ಬಿಸೂರ್, ಲಕ್ಷ್ಮಣ್ ಪಾಟೀಲ್, ತಾಲೂಕಿನ ಮಾಜಿ, ಹಾಲಿ ಸೈನಿಕರು ಇತರರು ಉಪಸ್ಥಿತರಿದ್ದರು. ಮಾಜಿ ಸೈನಿಕ ಗೋಪಾಲ್ ಪೂಜೇರಿ ನಿರೂಪಿಸಿದರು. ಜೈ ಜವಾನ್ ಜೈ ಕಿಸಾನ್ ಇದು ಎಲ್ಲ ನಮ್ಮ ರಾಷ್ಟ್ರದ ಮೂಲ ಮಂತ್ರ. ಜೈ ಜವಾನ್ ಜೈ ಕಿಸಾನ್ ಅಲ್ಲಿ ಜವಾನರು ನಮ್ಮ ರಾಷ್ಟ್ರವನ್ನು ಗಡಿ ಸಾಗಿಸ್ತಾರೋ, ಕಾಯ್ತಾರೋ, ಮತ್ತು ಇಲ್ಲಿ ನಮ್ಮ ರೈತರು ದೇಶದೊಳಗೆ ಅನ್ನದಾತರಾಗಿ ದುಡಿಮೆ ಇದ್ದರು ನಮ್ಮ ದೇಶ ಉದ್ಧಾರ ಆಗ್ತದೆ ಅನ್ನೋ ಉದ್ದೇಶನೂ ಹೇಳಿದ್ದಾರೆ. ಇವತ್ತಿನ ದಿವಸ ಕಾರ್ಗಿಲ್ ವಿಜಯೋತ್ಸವ 1999 ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದರು. ಆ ಟೈಮಲ್ಲಿ ಗಡಿ ಭಾಗದಲ್ಲಿರುವ ದ್ರಾಸ್ ಮತ್ತು ಕಾರ್ಗಿಲ್ ಪ್ರದೇಶದಲ್ಲಿ ನಮ್ಮ ವೈರಿ ರಾಷ್ಟ್ರವಾದಂತಹ ಪಾಕಿಸ್ತಾನದ ಸೈನಿಕರು ನಮ್ಗೆ ಗೊತ್ತಿರಲಾರ್ದೇ ಸ್ವಲ್ಪ ಕೆಲವೊಂದು ಟೈಮಲ್ಲಿ ಅಲ್ಲಿ ನಾವು ಸೈನಿಕರನ್ನ ಹಿಮ್ಮೆಟ್ಟಿಸಿರ್ತೀವಿ. ಯಾಕಂದರೆ ಅಲ್ಲಿ ಬೀಳೋ ಹಿಮದಿಂದ ಸೈನಿಕರು ತೊಂದರೆ ಆಗಬಾರ್ದು ಅಂತೇಳಿ ಆ ಭಾಗವನ್ನು ಸ್ವಲ್ಪ ವೆಕೆಂಟ್ ಮಾಡಿ ನಾವು ಕೆಳಗಡೆ ಬಂದಿರ್ತೀವಿ. ಅದೇ ಒಂದು ಸಮಯವನ್ನು ಸಾಧಿಸಿ ಅವರು ಅಲ್ಲಿ ಒಳಗಡೆ ನುಗ್ಗಿ ಅಲ್ಲಿ ಕೆಲವೊಂದು ಬಂಕರ್ಗಳು ತಯಾರು ಮಾಡಿಕೊಂಡು ಅದು ನಮ್ಮ ಸೈನಿಕರಿಗೆ ಅಲ್ಲಿ ಗೊತ್ತಾಗಲಾರ್ದಂಗೆ ಮತ್ತು ನಮ್ಮ ಮಿಲಿಟ್ರಿ ಇಂಟೆಲಿಜೆನ್ಸ್ಗೂ ಅದು ನಾಲೆಜ್ ಬಂದಿಲ್ಲ, ಅದು ಸ್ವಲ್ಪ ಎಡವಟ್ಟಾಗಿತ್ತು. ಆ ಸಂದರ್ಭವನ್ನು ಸದುಪಯೋಗಪಡಿಸ್ಕೊಂಡು ಅವರು ಒಳಗೆ ನುಗ್ಗಿ ಒಳಗಡೆ ಎಲ್ಲ ಸೈನಿಕರ ತಾಣಗಳನ್ನು ಮಾಡಿಕೊಂಡು ಸನ್ನದ್ಧರಾಗಿ ಇದ್ದರು. ಅಲ್ಲಿ ಯಾರೋ ಒಬ್ಬರು ದನ ಕಾಯೋರು, ಕುರಿ ಕಾಯೋರು ಯಾರೋ ಒಬ್ಬರು ನೋಡಿ ಇಲ್ಲೇನೋ ಚಟುವಟಿಕೆ ನಡೆದಿದೆಯಲ್ಲ, ಯಾರೋ ಸೈನಿಕರು ಓಡಾಡ್ತಾರೆ, ಸೈನಿಕರು ಯಾರೋ ಜನ ಓಡಾಡ್ತಾರೆ ಅಂತ ಏನಿದೆ ಅಂತ ಬಂದು ನಮ್ಮ ಸೈನಿಕರಿಗೆ ಹೇಳಿದಾಗ ಅಲ್ಲಿ ಯಾರೋ ಒಂದಿಷ್ಟು ಜನ ಒಂದು ಓಡಾಡ್ತಾರೆ ನೋಡಿ ಅಂತಂದ್ರೆ, ಅರೆ ನಮ್ಮ ಏರಿಯಾದಾಗ ಹೆಂಗೆ ಬಂದ್ರು ಅವರು, ನಮ್ಮ ಏರಿಯಾದಾಗ ಯಾವ ಜನ ಓಡಾಡ್ತಾರೆ ನೋಡೋಣ, ಯಾರ್ದ ನೋಡೋಣ ಅಂತೇಳಿ ಅವ್ರನ್ನೂ ಅಷ್ಟು ಅಂದಾಜು ಮಾಡಿರಲಿಲ್ಲ ನಮ್ಮ ಸೈನಿಕರು. ಸಹಜಾಗಿ ಕೆಲವೊಂದು ಜನ ಹೋಗಿ ಅವ್ರನ್ನ ಓಡಿಸ್ಬೇಕು ಅನ್ನೋದು ಲೆಕ್ಕನ ಬಂದಾಗ ಅವರು ರಿಟಾಲಿಯೇಟ್ ಮಾಡಕತ್ತರು. ಅವರು ನಮ್ಮ ಸೈನಿಕರು ಕೆಲವೊಂದು ಸಾವು ನೋವು ನಮ್ಮ ಸೈನಿಕರನ್ನು ಮೊದಲಿಗೆ ನಿಶ್ಚಯಿಸ್ತಾರೆ. ಅದು ನೋಡಿದ್ರೆ ಮಾಡಿದ್ದಾರೆ, ಆಕ್ರಮಿಸ್ಕೊಳ್ಳಿಕ್ಕೆ ಏನೇನು ಬೇಕು ಎಲ್ಲನೂ ಬಂಕರ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇದು ನಾವು ಸೈನಿಕರ ನಮ್ಮಲ್ಲಿ ಅದು ಇಂಟೆಲಿಜೆನ್ಸ್ ಕೊರತೆಯನ್ನು ನಮಗೆ ಎದ್ದು ಕಾಣ್ತು. ಅದರಿಂದ ನಮ್ಮಲ್ಲಿ ಸ್ವಲ್ಪ ಹೆಚ್ಚಿನ ಅನಾಹುತಗಳು, ಸಾವು ನೋವುಗಳು ನಮ್ಮ ಸೈನಿಕರು ಬಲಿ ಆದರು. ಇವರು ಸೈನಿಕರು ನಾವು ಬಲಿ ಕೊಡಬೇಕಾಯ್ತಂತಾನೆ. ಆದರೂ ನಮ್ಮ ಸೈನಿಕರು ಚರ್ಚೆಯಿಂದ ಹೋರಾಡಿ ಅದನ್ನೆಲ್ಲನೂ ಧ್ವಂಸ ಮಾಡಿ ಮತ್ತು ನಮ್ಮಲ್ಲಿ ಎಷ್ಟು ಅನಾಹುತಗಳಾಗಿತ್ತು ಅದು ಡಬಲ್ ಅನಾಹುತ ಎದುರಾಳಿ ಸೈನಿಕರ ಮೇಲೆ, ಪಾಕಿಸ್ತಾನ ಸೈನಿಕರ ಮೇಲೆ ನಾವು ಮಾಡಿ ಅವ್ರನ್ನ ಹಿಮ್ಮೆಟ್ಟಿಸಲಿಕ್ಕೆ ಮತ್ತು ಅದರ ಮೇಲೆ ವಿಜಯ ಸಾಧಿಸಲಿಕ್ಕೆ ನಾವು ಯಶಸ್ವಿಯಾಗಿ 26ನೇ ತಾರೀಕನ್ನು ನಾವು ಯಶಸ್ವಿಯಾಗಿ ಸಾಧಿಸಿದ್ದೀವಿ ಅಂತ ಒಂದು ಸವಿನೆನಪಿಗಾಗಿ ಇವತ್ತು ದೇಶಾದ್ಯಂತ ಎಲ್ಲ ಈ ಸಾಕಷ್ಟು ಜನ ಈ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರ್ಬೋದು, ಪ್ರತ್ಯಕ್ಷವಾಗಿ ಭಾಗಿಯಾಗಿರ್ಬೋದು. ಅಲ್ಲಿ ಡ್ರಾಸ್ ಸೆಕ್ಟರ್ದಲ್ಲಿ, ಕಾರ್ಗಿಲ್ ಸೆಕ್ಟರ್ದಲ್ಲಿ ಯುದ್ಧ ಭೂಮಿ ಒಳಗೂ ಕೆಲವೊಬ್ಬರು ಭಾಗಿಯಾಗಿರ್ಬೋದು, ಇಲ್ಲ ಆ ಕಂಪ್ನಿ ಒಳಗೆ ಇದ್ದು ಎಲ್ಲ
ಆರ್ಟಿಲರಿ ವಿಂಗ್ದಲ್ಲಿ ಕೆಲಸ ಮಾಡಿರ್ಬೋದು, ಇತರೆ ಭಾಗದಲ್ಲೆಲ್ಲ ಕೆಲಸ ಮಾಡಿ ಈಗ ನಿವೃತ್ತಿ ಆಗಿದ್ದಾರೆ. ಆ ಟೈಮಲ್ಲಿ ಏನು ಕಾರ್ಗಿಲ್ ವಿಜಯೋತ್ಸವ ನಿಮಿತ್ತ ನಾವು ಮೊದಲಿಗೆ ಆ ವಿಜಯೋತ್ಸವದಲ್ಲಿ, ಆ ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದಂಥ ವೀರ ಸೈನಿಕರಿಗೆ ನಾವು ಇಡೀ ರಾಷ್ಟ್ರನೇ ಒಂದು ಗೌರವ ಸೂಚಿಸಬೇಕಾಗಿದೆ. ಮತ್ತು ಇದು ನಿರಂತರ ನಾವು ನೆನಪಿಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಬಲ ತುಂಬಬೇಕಾಗಿದೆ. ನಮ್ಮ ಸೈನಿಕರು ಮಾಡಿದ ಒಳ್ಳೆ ಕಾರ್ಯಕ್ಕಾಗಿ ನಾವು ಸೈನಿಕರ ಬೆನ್ನಿಗೆ ನಿಲ್ಲಬೇಕಾಗಿದೆ. ಅವ್ರ ಕಲ್ಯಾಣ, ಅವ್ರ ವೆಲ್ಫೇರ್ ನಾವು ಗಮನಿಸಬೇಕಾಗಿದೆ. ಆ ನಿಮಿತ್ತವಾಗಿ ನಮ್ಮ ಈ ರಾಯಬಾಗ್ ತಾಲೂಕಿನ ಮಾಜಿ ಸೈನಿಕರು ಇದರಲ್ಲಿ ಹಾಲಿ ಇರಲಿಕ್ಕಿಲ್ಲ ಮತ್ತು ಬಲಿದಾನ ನೆನೆಸ್ಕೊಂಡು ಇವತ್ತಿನ ದಿವಸ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ.